ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಿದ್ದಾರೆ ಅಂತ. ಈಗ ಎಷ್ಟೊಂದು ಫ್ಯಾನ್ಸ್ಗಳ ಜೊತೆ ನಾನು ಈಗ ಪರ್ಸನಲ್ ಟಚಲ್ಲೇ ಇರ್ತೀನಿ. ಅವರೇ ಫೋನ್ ಮಾಡ್ತಾರೆ, ಇಲ್ಲ ನಾನು ಒಂದ್ಸಲಿ ಫೋನ್ ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಹೆಂಗೆ ಮಾತಾಡಿಸ್ತಾರೆ, ಇವಾಗ ಹೆಂಗೆ ಮಾತಾಡಿಸ್ತಾರೆ, ಅದು ಚೇಂಜ್ ಆಗಲ್ಲ. ತಾತನ ಪಿಕ್ಚರ್ ಅಷ್ಟು ಜ್ಞಾಪಕ ಇಲ್ಲ, ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು, ಶಬ್ದವೇದಿ ಒಂದೇ ನೋಡಿದ್ದು. ಬಟ್ ಚಿಕ್ಕಪ್ಪದು, ಅಪ್ಪಂದು, ದೊಡ್ಡಪ್ಪಂದೆಲ್ಲ, ಈಗ ದೊಡ್ಡಪ್ಪಂದೆಲ್ಲ ಎಲ್ಲ ಸಿನಿಮಾ ಫಸ್ಟ್ ಡೇ ಫಸ್ಟ್ ಹೋಗಿ ನೋಡ್ತಾ ಇದ್ವಿ. ಆಮೇಲೆ ಚಿಕ್ಕಪ್ಪಂದು ಎಲ್ಲ ಫಸ್ಟ್ ಡೇ ಫಸ್ಟ್. ಈಗ ಫ್ಯಾನ್ಸ್ ಹೇಗೆ ನೋಡ್ತಾರೆ ಅದೇ ಥರ ನಾವು ಬೆಳಿಗ್ಗೆ ಎದ್ದು ಹೋಗಿ ನೋಡಿ ಅಲ್ಲೂ ಕಿರ್ಚಾಡೇ ಬರೋದು. ಸೊ ಒಳಗಡೆ ಫ್ಯಾಮಿಲಿ ಇದ್ರೇನು ಆಚೆಗಡೆ ಎಲ್ಲ ನಾವು ಫ್ಯಾನ್ಗಳೇ. ಅದರಲ್ಲಿ ಅವ್ರ ಮ್ಯಾನರಿಸಮ್ಸ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಸ್ಟೈಲ್ ಆಗಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸಿನಿಮಾ ಹೆಸರೇ ತುಂಬ ಚೆನ್ನಾಗಿತ್ತು, ಗೂಗ್ಲಿ ಅಂತ. ಈ ಥರ ಸಾಂಗ್ಗಳು ಕೇಳಿದಾಗ ಇನ್ಸ್ಟೆಂಟಾಗಿ ಖುಷಿ ಆಗುತ್ತೆ, ಇನ್ಸ್ಟೆಂಟಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಒಂದು ಸಿನಿಮಾ ನೋಡಿದ್ರೆ ನಿಮಗೆ ಒಂಥರ ಒಂದು ತೃಪ್ತಿಯಿಂದ ಥಿಯೇಟ್ರಿಂದ ಆಚೆ ಬರ್ಬೋದು. ಅಂದರೆ ಎವ್ರಿ ಡೈರೆಕ್ಟರ್ ಜೊತೆ ನೀವು ಇನ್ನೂ ಮೋಲ್ಡ್ ಆಗಿ ಇನ್ನೂ ಬೆಟರ್ ಆಗಿ ಹೋಗ್ತಾನೆ ಇರ್ತೀವಿ. ಅವರು ಅದೇ ಸಿಂಪಲ್ ಸುನ್ನಿ ಅಂತಲೇ ಅವ್ರ ಹೆಸರಲ್ಲಿದೆ, ಕೋಪನೇ ಮಾಡ್ಕೊಳಲ್ಲ. ಮತ್ತು ಒಂದಷ್ಟು ಜನ ಫ್ಯಾನ್ಸು ಎಷ್ಟು ಪ್ರೀತಿಯಿಂದ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾರಂದರೆ, ಗುರು ವಿನಯ್ ಅಣ್ಣ ನಮ್ಗೆ ಯಾಕೆ ಸ್ಪೆಷಲ್ ಗೊತ್ತಾ, ನಾನು ಕ್ಯಾಜುವಲಾಗಿ ಯಾಕೆ ಸ್ಪೆಷಲ್ಲು, ಎಲ್ಲರೂ ಅವ್ರ ಫ್ಯಾಮ್ಲಿಯಲ್ಲಿ ಮದುವೆ ಆದಮೇಲೆ ಸೂಪರ್ ಹಿಟ್ ಆಗಿದ್ದಾರೆ, ನಮ್ಮ ಅಣ್ಣ ಮದುವೆ ಆಗೋದಕ್ಕಿಂತ ಮುಂಚೆ ಸೂಪರ್ ಹಿಟ್ ಆಗಿದ್ದಾನೆ. ಸರ್, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ವಿನಯ್ ರಾಜ್ಕುಮಾರ್. ಇದನ್ನು ಉತ್ಪ್ರೇಕ್ಷೆ ಅಂತಂತಲ್ಲ, ಅಭಿಮಾನಿಗಳು ಮಾತಾಡೋ ಮಾತು, ಮದುವೆಗಿಂತ ಮುಂಚೆ ನಮ್ಮ ಅಣ್ಣ ಸೂಪರ್ ಸ್ಟಾರ್ ಆಗಿದ್ದಾರೆ, ಎಷ್ಟು ಸಿನಿಮಾಗಳು ಮಾಡ್ತಾರೆ. ಈ ಥರದ್ದು ತುಂಬ ಸ್ವಚ್ಛಂದವಾದಂತಹ ಪ್ರೀತಿಗೆ ಸರ್ ವಿನಯ್ ರಾಜ್ಕುಮಾರ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ? ತುಂಬ ನಿಮ್ಮ ಪ್ರೀತಿಸುವಂಥ ಜನ ಅವರು. ಮದುವೆಗಿಂತ ಮುಂಚೆ ನಮ್ಮ ಅಣ್ಣ ಇಟ್ಟರು ಸೂಪರ್ ಹಿಟ್ ಅಂತಾರೆ, ಮದುವೆ ಆದಮೇಲೆ ಎಲ್ಲರೂ ಸಿನಿಮಾಗಳು ಮಾಡ್ತಾರೆ, ನಮ್ಮ ಅಣ್ಣ ಸ್ಪೆಷಲ್ ಅಂತಾರೆ. ಪ್ರೀತಿನ ಮಾತಾಡೋಂಥ ಅದೇ ಕ್ವೆಶ್ಚನ್ ಎಲ್ಲರೂ ಕೇಳೋದು ನನ್ನ ಜಾಸ್ತಿ. ಎಲ್ಲರೂ ಮದುವೆ ಆದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ನೀ ಯಾಕೆ ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಿದ್ದಾರೆ ಅಂತ. ಆ ಥರ ಏನೂ ಯೋಚನೆ ಇರಲಿಲ್ಲ, ಆ ಥರ ಆಗೋಯ್ತು. ಅದೇನು ಇಂಟೆನ್ಷನಲ್ ಅಲ್ಲ. ಆಮೇಲೆ ಅವ್ರ ಪ್ರೀತಿ ಬಗ್ಗೆ ಏನು ಹೇಳೋಕ್ಕಲ್ಲ. ಇಲ್ಲ ಸರ್, ನಾನು ಅಂದೆ ಪರ್ಟಿಕ್ಯುಲರ್ ಆಗಿ, ಗುರು ಈ ಕ್ವಶನ್ ಕೇಳಲ್ಲ ನಾನು, ಯಾಕಂದರೆ ಗೊತ್ತಿಲ್ಲ, ಯಾಕಂದ್ರೆ ಪರ್ಸ್ನಲಿ ವಿಷಯ ಆಗ್ತಾವೆ. ಇಲ್ಲ ಅಣ್ಣ ಖುಷಿ ಪಡ್ತಾರೆ, ಬಟ್ ಅಣ್ಣ ಮದುವೆ ಆಗದೇ ಹೀರೋ ಆದರು, ಸೂಪರ್ ಹಿಟ್ ಅಂತ ಆ ಥರದ ಫೀಲಿಂಗ್ಗಳ ಸರ್, ಆ ಕಾರಣಕ್ಕೆ ಕೇಳಿದೆ ಅಷ್ಟೇ. ಮತ್ತೆ ಕರೆಕ್ಟ್. ಅಂದರೆ ಅದು ಅವ್ರ ಪ್ರೀತಿ ಯಾವಾಗಲೂ ಹಂಗೆ ಇರುತ್ತೆ. ತುಂಬ ಖುಷಿ ಆಗುತ್ತೆ ಅವ್ರ ಮಾತುಗಳು ಕೇಳ್ತಾ ಇದ್ರೆ. ಇಲ್ಲ ತುಂಬ ಈಗ ಎಷ್ಟೊಂದು ಫ್ಯಾನ್ಸ್ಗಳ ಜೊತೆ ನಾನು ಈಗ ಪರ್ಸನಲ್ ಟಚಲ್ಲೇ ಇರ್ತೀನಿ. ಅವರೇ ಫೋನ್ ಮಾಡ್ತಾರೆ, ಇಲ್ಲ ನಾನು ಒಂದ್ಸಲಿ ಫೋನ್ ಮಾಡ್ತೀನಿ, ಯಾವ್ದ್ರ ಬಗ್ಗೆ ಕೇಳೋಕ್ಕೆ, ಎಲ್ಲ ಸಿನಿಮಾ ಬಗ್ಗೆ ಕೇಳೋಕ್ಕೆ, ಸಾಂಗ್ಸ್ ರಿಲೀಸ್ ಆದಾಗ ಕೇಳೋಕ್ಕೆ, ಚೆನ್ನಾಗಿತ್ತಾ ಇಷ್ಟ ಇಲ್ಲ ಅಂತ. ಸೊ ಎಲ್ಲರೂ ಅಷ್ಟೇ ಪ್ರೀತಿ. ಆಮೇಲೆ ಇವ್ರು ಎಷ್ಟೊಂದು ಫ್ಯಾನ್ಸ್ಗಳನ್ನ ಆಲ್ಮೋಸ್ಟ್ ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ನನ್ನ ತಾತನ ಫ್ಯಾನ್ಗಳೆಲ್ಲ ಹುಟ್ಟಾಗಿಂದ ಅವ್ರನ್ನ ನೋಡ್ತಾ ಇದ್ದೀವಿ, ಅವ್ರನ್ನ ಮೀಟ್ ಮಾಡ್ತಿದ್ವಿ. ಅವರು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಮಾತಾಡಿಸ್ತಾರೆ, ಇವಾಗ ಹೆಂಗೆ ಮಾತಾಡಿಸ್ತಾರೆ, ಅದು ಚೇಂಜ್ ಆಗಲ್ಲ. ಅದೇ ಪ್ರೀತಿ ಹಂಗೆ ಇರುತ್ತೆ. ಸೊ ಅದಕ್ಕೆಲ್ಲ ದೇವ್ರಿಗೆ ಹೇಳ್ಬೇಕು ಥ್ಯಾಂಕ್ಸ್ ಅಂತ, ತಾತನಿಗೆ ಹೇಳ್ಬೇಕು ಥ್ಯಾಂಕ್ಸ್, ಚಿಕ್ಕಪ್ಪಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ, ನಿಮ್ಮ ಮಾತಲ್ಲಿ ನನಗೊಂದು ಎಮೋಷ್ನಲ್ ಪ್ರಶ್ನೆ ಬಂತು ಸರ್. ಚಿಕ್ಕವರಿದ್ದಾಗ ನೀವು ನೋಡ್ತಿರಲ್ಲ ಅಜ್ಜನ ಮತ್ತು ಅಪ್ಪಾಜಿನೆಲ್ಲ ಸರ್, ಆ ಫ್ಯಾನ್ ಕ್ರೇಜನ್ನು ನೋಡಿದಾಗ ಸರ್, ಯೂಶಲಿ ನಾನು ಈ ಮನೆ ಒಬ್ಬ ಮಗ ಅನ್ನೋದಕ್ಕಿಂತಲೂ ಒಬ್ಬ ಸಿನಿಮಾ ಪ್ರೇಮಿಯಾಗಿ ತಲೆ ನೋಡ್ತಾ ಇತ್ತು ಸರ್. ಆ ಜನ ಬರೋದು, ಕಾಯೋದು, ಅವಾಗೆಲ್ಲ ಫೋಟೋಗಳು ಇರಲಿಲ್ಲ ಸರ್, ಎಷ್ಟು ಕಷ್ಟಪಡ್ತಿದ್ರಲ್ಲ. ಬಟ್ ನಾವು ಈಗ ಅದೇ ಫ್ಯಾಮಿಲಿಯಲ್ಲಿ ಇದ್ರೇನು, ಈಗ ತಾತನ ಪಿಕ್ಚರ್ ಅಷ್ಟು ಜ್ಞಾಪಕ ಇಲ್ಲ, ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು, ಶಬ್ದವೇದಿ ಒಂದೇ ನೋಡಿದ್ದು. ಬಟ್ ಚಿಕ್ಕಪ್ಪದು, ಅಪ್ಪಂದು, ದೊಡ್ಡಪ್ಪಂದೆಲ್ಲ, ಈಗ ದೊಡ್ಡಪ್ಪಂದೆಲ್ಲ ಎಲ್ಲ ಸಿನಿಮಾ ಫಸ್ಟ್ ಡೇ ಫಸ್ಟ್ ಹೋಗಿ ನೋಡ್ತಾ ಇದ್ವಿ. ಆಮೇಲೆ ಚಿಕ್ಕಪ್ಪಂದು ಎಲ್ಲ ಫಸ್ಟ್ ಡೇ ಫಸ್ಟ್. ಈಗ ಫ್ಯಾನ್ಸ್ ಹೇಗೆ ನೋಡ್ತಾರೆ ಅದೇ ಥರ ನಾವು ಬೆಳಿಗ್ಗೆ ಎದ್ದು ಹೋಗಿ ನೋಡಿ ಅಲ್ಲೂ ಕಿರ್ಚಾಡೇ ಬರೋದು. ಸೊ ಅವ್ರಿಗೆ ರಿಯಾಕ್ಟ್ ಮಾಡ್ತಾರೆ, ನಾವು ಆ್ಯಕ್ಚುಲಿ ಅದೇ ಥರ ರಿಯಾಕ್ಟ್ ಮಾಡೋದು, ಹಂಗೆ ಇರೋದು. ಸೊ ಒಳಗಡೆ ಫ್ಯಾಮಿಲಿ ಇದ್ರೇನು ಆಚೆಗಡೆ ಎಲ್ಲ ನಾವು ಫ್ಯಾನ್ಗಳೇ. ಅಂದರೆ ಸರ್, ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ಕಿರ್ಚಾಡೋದ್ರಲ್ಲಿ ಸಿರೋ ಮಜಾನೇ ಬೇರೆ ಅಲ್ಲ ಸರ್, ಅದು ಮಜಾನೇ ಬೇರೆ. ಅದೊಂದು ಆಂಬಿಯನ್ಸ್, ಅಟ್ಮಾಸ್ಫಿಯರೇ ಬೆಟರ್, ಒಂಥರ ಬೇರೆ ಇರುತ್ತೆ. ಅದಕ್ಕೆ ಎಲ್ಲರಿಗೂ ಹೇಳೋದು ಥಿಯೇಟ್ರಲ್ಲಿ ಬಂದು ಪಿಕ್ಚರ್ ನೋಡ್ಬೇಕಂತ. ಸೊ ನೀವು ಥಿಯೇಟ್ರಲ್ಲಿ ಇರೋ ಒಂದು ಎಕ್ಸ್ಪೀರಿಯನ್ಸು, ಆ ಖುಷಿ ಎಲ್ಲಿ ನೋಡಿದ್ರೂ ಸಿಗೋಲ್ಲ, ಅದು ಫೋನಲ್ಲಂತೂ ಸಿಗೋದೇ ಇಲ್ಲ. ಸೊ ಅದಕ್ಕೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅಲ್ಲ, ಆ್ಯಸ್ ಅ ಯೂತ್ ಹೀರೋ ಆಗಿ ನೀವು ಹೇಳಿದಂಥ ಪಾಯಿಂಟ್ ತುಂಬ ವ್ಯಾಲಿಡ್ ಪಾಯಿಂಟು, ಸ್ಟ್ಯಾಂಡರ್ಡ್ ಪಾಯಿಂಟು. ಫೋನಲ್ಲಂತೂ ಮಜಾ ಸಿಗೋದೇ ಇಲ್ಲ, ಥಿಯೇಟ್ರಿಗೆ ಬರೋ. ಆಮೇಲೆ ಈಗ ನಕ್ಕದಾಗೂ, ಈಗ ಒಬ್ಬರೇ ನಕ್ಕಕ್ಕೂ ಒಂದು 100 ಜನ ಜೊತೆ ನಕ್ಕಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಎಕ್ಸಾಕ್ಟ್ಲಿ. ಅದೊಂದು ಆಂಬಿಯನ್ಸ್ ಅದೇ ಕ್ರಿಯೇಟ್ ಆಗಿಬಿಡುತ್ತೆ. ಒಂದು 100 ಜನ ಒಟ್ಟಿಗೆ ನಗ್ತಿದ್ರೆ ಅದೊಂದು ಜಾಗನೇ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ಅಷ್ಟು ಜನದ್ದು ಒಳ್ಳೆ ಗುಡ್ ಇಮೋಷನ್ಸ್ ನಿಮ್ಗೆ ಸೇರ್ತಾ ಇರುತ್ತೆ. ಆಮೇಲೆ ಸರ್, ಒಂದು ಸರಳ ಪ್ರೇಮ ಕಥೆ ಅಂತಂದಾಗ ಸುನಿಯವರು ತುಂಬ ಕಡೆ ಅದನ್ನು ನೋಟ್ ಮಾಡಿದರು. ಇದು ಬರೀ ಪ್ರೇಮಿಗಳು ಮಾತ್ರ ಅಲ್ಲ, ಪ್ರೇಮಿಗಳ ತಂದೆ ತಾಯಿ, ಈ ಕಡೆ ಈ ತಂದೆ ತಾಯಿ, ಒಟ್ಟು ಎಲ್ಲ ತಂದೆ ತಾಯಿ ಫುಲ್ ಪ್ಯಾಕ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಂತಂದರು. ನಾನಂದೆ ಸರ್, ಬರ್ತಾ ಇರೋದು ಪ್ರೇಮಿಗಳ ದಿನಾಚರಣೆ ಟೈಮಲ್ಲಿ, ನೀವು ಹೆಂಗೆ ಸರ್ ಇದು? ಇಲ್ಲ, ಬಂದರೆ ಎಲ್ಲೋ ಒಳ್ಳೇದಾಗುತ್ತೆ.
ಕರೆಕ್ಟ್. ಅದೇ ಈ ಸಿನಿಮಾ ಅದೇ ಥರ ಇರೋದು, ನೀವು ಬರೀ ಯಾರ ಜೊತೆ ಬೇಕಾದ್ರೂ ಹೋಗಿ ನೋಡ್ಬೋದು. ಅಂದರೆ ಒಂಥರ ಯೂನಿವರ್ಸಲ್ ಸಿನಿಮಾ ಇದು. ಅಂದರೆ ತಂದೆ ಜೊತೆ, ತಾಯಿ ಜೊತೆ, ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ ಜೊತೆ, ಇಲ್ಲ ಗರ್ಲ್ ಫ್ರೆಂಡ್ ಜೊತೆ, ಇಲ್ಲ ನಿಮ್ಮ ನಾರ್ಮಲ್ ಲೈಕ್ ಸ್ನೇಹಿತರ ಜೊತೆ, ವರ್ಕ್ ಕೊಲೀಗ್ಸ್ ಜೊತೆ, ಯಾರ ಜೊತೆ ಬೇಕಾದ್ರೂ ನೋಡಿದ್ರೂ ಅದು ಏನಾದ್ರು ಒಂದು ರಿಲೇಟ್ ಆಗೇ ಆಗುತ್ತೆ ಸಿನಿಮಾದಲ್ಲಿ. ಸೊ ಎಲ್ಲರಿಗೂ ಏನಾದರೂ ಒಂದು ಅವ್ರ ಮ್ಯಾನರಿಸಮು, ಅವ್ರ ದಿನನಿತ್ಯ ಮಾಡೋ ಒಂದು ಚಿಕ್ಕ ಕೆಲಸನೋ ಇಲ್ಲ ಒಂದು ಆ್ಯಕ್ಷನ್ನು ಎಲ್ಲದೂ ಈ ಸಿನಿಮಾದಲ್ಲಿ ಒಂಥರ ರಿಲೇಟ್ ಮಾಡ್ಕೊಳ್ಬೋದು. ಸೊ ಇದೊಂಥರ ಯೂನಿವರ್ಸಲ್, ಯಾರ ಜೊತೆನೂ ಬೇಕಾದ್ರೂ ಹೋಗಿ ನೋಡಿ, ಒಬ್ಬರೇನೂ ಬೇಕಾದ್ರೂ ಹೋಗಿ ನೋಡ್ಬೋದು. ವೆರಿ ನೈಸ್ ಸರ್. ಸರ್ ಒಂದು ಫೈನಲ್ ಸೆಗ್ಮೆಂಟ್ ಮುಗಿಸ್ಬೋಣ. ಒಂದು ಸರಳ ಪ್ರೇಮಕತೆ ಮೂಲಕ ಒಬ್ಬ ಸರಳತೆಯ ವ್ಯಕ್ತಿಯಾಗಿ, ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲಿ ತನಕ ಸರ್ ಸುಮಾರು ಮ್ಯೂಸಿಕಲ್ ಹಿಟ್ ಆದಂತಹ ಸಿನಿಮಾಗಳಿದ್ದಾವೆ ಸರ್. ಅದು ಅಂದರೆ ಸಾವಿರಾರು ಲಕ್ಷಾಂತರ ಸಿನಿಮಾಗಳಿದ್ದಾವೆ. ಅದರಲ್ಲಿ ಒಂದಷ್ಟು ಸಿನಿಮಾನ ಆಯ್ಕೆ ಮಾಡಿದ್ದೀನಿ. ಅದಕ್ಕೆ ರಿಲೇಟೆಡ್ ಆಗಿ ನಾನು ನಿಮ್ಮಿಂದ ಒಂದು ರಿಯಾಕ್ಷನ್ ಬಯಸ್ತೀನಿ ಸರ್. ಒಂದು ಸರಳ ಪ್ರೇಮಕತೆಯ ಹುಡುಗ ವಿನಯ್ ರಾಜ್ಕುಮಾರ್ ಅವರ ಸರ್, ನನ್ನ ಹತ್ರ ಒಂದು 10 ಆಪ್ಷನ್ ಇದೆ. ನಿಮ್ಮ ಆಯ್ಕೆ ಸಂಖ್ಯೆ ಎಷ್ಟು ಅಂತ ಕೇಳ್ತೀನಿ. ಮೊದಲು ಸರ್, ನಿಮ್ಮ ಆಯ್ಕೆ ಸಂಖ್ಯೆ ಎಷ್ಟು? 1ರಿಂದ 10ರಲ್ಲಿ 1 to 10. 8. ಯಶ್ ಅವರ ಗೂಗ್ಲಿ ಸಿನಿಮಾ ಕೂಡ ಮ್ಯೂಸಿಕಲಿ ಹಿಟ್, ದೊಡ್ಡ ಮಟ್ಟಕ್ಕೆ ಹಿಟ್ ಆದಂಥ ಸಿನಿಮಾ. ಕರೆಕ್ಟ್. ಅಂದರೆ ಸಿನಿಮಾದಲ್ಲಿ ಆ್ಯಕ್ಷನ್ನು ಮತ್ತು ಸಸ್ಪೆನ್ಸು ಎಲ್ಲವೂ ಇದು ಸಹ ಆ ಸಿನಿಮಾ ಮ್ಯೂಸಿಕಲ್ ಹಿಟ್ ಆದಂಥ ಸಿನಿಮಾ. ಗೂಗ್ಲಿ ಅಂದ ತಕ್ಷಣ ವಿನಯ್ ರಾಜ್ಕುಮಾರ್ ಅವರೊಬ್ಬ ಸಿನಿಮಾ ಪ್ರೇಮಿಯಾಗಿ, ಒಬ್ಬ ಅತ್ಯಂತ ಸರಳ ವ್ಯಕ್ತಿಯಾಗಿ ಏನಕ್ಕೆ ಇಷ್ಟಪಡ್ತೀರಿ ಗೂಗ್ಲಿ ಸಿನಿಮಾ ಬಗ್ಗೆ? ಗೂಗ್ಲಿ ಸಿನಿಮಾ ಅದೇ ತುಂಬ ಹಿಂದೆ ನೋಡಿದ್ದು. ಪವನ್ ಪಡಿಯಾರ್ ಅವರು ಡೈರೆಕ್ಟ್ ಮಾಡಿರೋದು. ಅದರಲ್ಲಿ ಯಶ್ ಅವರ ಮ್ಯಾನರಿಸಮ್ಸ್ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಸ್ಟೈಲ್ ಆಗಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸಿನಿಮಾ ಹೆಸರೇ ತುಂಬ ಚೆನ್ನಾಗಿತ್ತು, ಗೂಗ್ಲಿ ಅಂತ. ಅದು ಕ್ರಿಕೆಟಲ್ಲಿ ಬರುತ್ತಲ್ಲ ಗೂಗ್ಲಿ ಹಾಕೋದು ಅಂತ. ಸೊ ಆ ಥರ ಅದೊಂದು ಸಿನಿಮಾಗೆ ಒಂದು ಸ್ಟೈಲ್ ಇದೆ ಅನಿಸುತ್ತೆ. ಆ ಸಿನಿಮಾಗೆ ಒಂಥರ ಏನೋ ಒಂಥರ ಒಂದು ಇಮೋಷನ್, ಅದು ತುಂಬ ಚೆನ್ನಾಗಿತ್ತು. ಓಕೆ, ನಿಮ್ಮ ಆಯ್ಕೆ ಸಂಖ್ಯೆ ಎಷ್ಟು? ನೆಕ್ಸ್ಟ್ 4. ಸರ್ ನೋಡಿ ಸರ್, ನಿಮ್ಮ ಅಪ್ಪಾಜಿಯವ್ರ ನಂಜುಂಡಿ ಕಲ್ಯಾಣ ಸಿನಿಮಾ ಎಲ್ಲ ರೇಂಜಲ್ಲೂ ಸೌಂಡ್ ಮಾಡ್ತಾರೆ ಸರ್. ಅದು ಬಟ್ ಸಾಂಗ್ಗಳು ಇವತ್ತಿಗೂ ಸೂಪರ್ ಸಾಂಗ್ಗಳು. ಮಂಜುಳಾ ಗುರುರಾಜ್ ಸಿಕ್ಕಾಗೊಮ್ಮೆಲ್ಲ ನಂಜುಂಡಿ ಕಲ್ಯಾಣ ಸಾಂಗ್ ಅವ್ರು ಹಾಡೇ ವಿಸಿಟ್ ಆಗೋದು. ಕರೆಕ್ಟ್. ಅವರು ಮಂಜುಳಾ ಗುರುರಾಜ್ ಅವರು, ನಾವು ತಾತನ ಜೊತೆ ಸಾಕಷ್ಟು ಮ್ಯೂಸಿಕಲ್ ನೈಟ್ ಮಾಡ್ತಿದ್ವಲ್ಲ, ಸೊ ಅವರು ಬರ್ತಾ ಇದ್ರು. ಸೊ ಅವರು ಒಂದಷ್ಟು ಸಾಂಗ್ಗಳು ತಾತನ ಜೊತೆ ಹಾಡ್ತಾಯಿದ್ರು. ಸೊ ಅವ್ರನ್ನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಸೊ ಅವ್ರ ಹೆಸರು ಹೇಳಿದ ತಕ್ಷಣವೇ ಎಲ್ಲ ಹಳೆಯದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಬಟ್ ಅವ್ರು ಸರ್, ಅಪ್ಪಾಜಿದು, ನಿಮ್ಮ ಅಪ್ಪಾಜಿ ಅವ್ರದ್ದು ನಂಜುಂಡಿ ಕಲ್ಯಾಣ ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಸಿನಿಮಾ ಸರ್. ಕರೆಕ್ಟ್. ತಂದೆ ಮತ್ತು ಮಾಲಾಶ್ರೀ ಅವರು ಇಬ್ಬರು ಮಾಡಿದ್ದಾರೆ. ಆ ಸಾಂಗ್ಸ್ಗಳು ಒಂಥರ ಈ ಸಿನಿಮಾಗಳದ್ದೆಲ್ಲ ಸಾಂಗ್ಸ್ಗಳು ಒಂಥರ ಎವರ್ಗ್ರೀನ್ ಸಾಂಗ್ಸ್. ಅಂದರೆ ಅದೆಲ್ಲ ಔಟ್ಡೇಟೆಡ್ ಆಗಲ್ಲ. ಸೊ ಯಾವಾಗ ಕೇಳಿದ್ರೂ ಹೊಸ್ತು ಅಂತಾನೆ ಅನಿಸ್ತಾ ಇರುತ್ತೆ. ಅದಕ್ಕೆ ತುಂಬ ಸಲ ಕೇಳೋದು, ಅದಕ್ಕೆ ಆ ಥರ ಸಾಂಗ್ಗಳು ಹಿಟ್ ಆಗೋದು. ಯಾಕಂದರೆ ಅದಕ್ಕೆ ಒಂಥರ ಟೈಮ್ ಸ್ಪ್ಯಾನ್ಗಳೇ ಇಲ್ಲ. ಯಾವತ್ತು ಕೇಳಿದ್ರೇನು ಅದು ಇವತ್ತು ಕೇಳ್ದಂಗೆ ಅನಿಸ್ತಾ ಇರುತ್ತೆ. ನಿಮ್ಮ ಆಯ್ಕೆ ಸಂಖ್ಯೆ ಎಷ್ಟು? 7. ಸರ್, ವಿಷ್ಣು ಸರ್ ಅವರ ಬಂಧನ ಸಿನಿಮಾ ಸರ್. ಹಾಂ, ಆ ಸಿನಿಮಾದ ಮ್ಯೂಸಿಕ್, ಆ ಸಾಂಗ್ ಬಗ್ಗೆ ಸುಮಾರು ಕೇಳ್ತೀರಿ. ಈ ಬಂಧನ ಕರೆಕ್ಟ್. ಆ ಸಾಂಗ್ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಮೆಲಡಿ, ಆ ರೆಟ್ರೋ ಸ್ಟೈಲು, ಆ ರೆಟ್ರೋ ಫೀಲು. ಆಮೇಲೆ ಆ ಸಾಂಗ್ನ ಆವಾಗ ಈ ಗಾಡಿಯಲ್ಲಿ ಹೋಗ್ತಾ ಸಡನ್ನಾಗಿ ರೇಡಿಯೋಲ್ಲಿ ಆ ಸಾಂಗ್ ಬಂದಾಗ, ಆ ಗಾಡಿ ಓಡಿಸ್ಕೊಂಡು ಹೋದಾಗ ಆ ಫೀಲೇ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಆಯ್ಕೆ ಸಂಖ್ಯೆ ಎಷ್ಟು? 10. ಸರ್, ಧ್ರುವ ಸರ್ಜಾ ಅವ್ರದ್ದು ಅದ್ದೂರಿ ಅಂತ ಸಿನಿಮಾ ಬಂತು ಸರ್. ಆ ಸಿನಿಮಾ ಸಾಂಗ್ ಕೂಡ ನಿಮಗೆ ಮ್ಯೂಸಿಕ್, ಅಂದರೆ ಸಿನಿಮಾ ಆ್ಯಕ್ಷನ್ ತುಂಬ ಇದ್ರು ಸಹ ಆ ಸಿನಿಮಾದ ಸಾಂಗ್ಗಳು ಇವತ್ತಿಗೂ ಹಿಟ್ ಅಂತ ಸಾಂಗ್. ಒಳ್ಳೆ ಡ್ಯಾನ್ಸ್ ಸಾಂಗ್ಗಳಿತ್ತು. ಎಕ್ಸಾಕ್ಟ್ಲಿ. ಅಂದರೆ ಒಂಥರ ಪೆಪ್ಪಿ ಸಾಂಗ್ಸ್ಗಳು ಒಂಥರ ಖುಷಿ ಕೊಡುತ್ತೆ. ಇನ್ಸ್ಟೆಂಟ್ ಅಂದರೆ ಆ ಸಾಂಗ್ಗಳಾಗ ಈಗ ಇನ್ಸ್ಟೆಂಟ್ ಖುಷಿ ಬೇಕಂದ್ರೆ ಈ ಥರ ಸಾಂಗ್ಗಳು ಕೇಳಿದಾಗ ಅದು ಇನ್ಸ್ಟೆಂಟಾಗಿ ಖುಷಿ ಆಗುತ್ತೆ. ಇನ್ಸ್ಟೆಂಟಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಮ ಆಯ್ಕೆ ಸಂಖ್ಯೆ ಎಷ್ಟು? 2. ಸರ್, ಅರಸು ಸರ್. ಕರೆಕ್ಟ್. ನಂಗೆ ಅರಸು ಸಾಂಗ್ಸ್ಗಳಂತೂ ತುಂಬ ಇಷ್ಟ. ಆಮೇಲೆ ಅದರ ರೆಕಾರ್ಡಿಂಗ್ ತುಂಬ ಇಷ್ಟ ನನಗೆ. ಅದನ್ನ ಜೋಶ್ವಾ ಶ್ರೀಧರ್ ಅವರು ಮಾಡಿದ್ದು ಸಾಂಗ್ಗಳು. ಆಮೇಲೆ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಡೀಪ್ ಇರೋ ಸಾಂಗು. ಆಮೇಲೆ ನಮ್ಮ ಮಹೇಶ್ ಬಾಬು ಅವರು ಡೈರೆಕ್ಟ್ ಮಾಡಿದ್ದು. ಸೊ ಅಲ್ಲಿ ಚಿಕ್ಕಪ್ಪ, ರಮ್ಯಾ ಅವರು, ವೀರ ಜಾಸ್ಮಿನ್ 3 ಜನ ಮಾಡಿದ್ದಾರೆ. ತುಂಬ ಇಷ್ಟವಾದ ಸಿನಿಮಾ. ಆ ಸಿನಿಮಾ ಬಂದ್ಬಿಟ್ಟು ತಾತ ಆಮೇಲೆ ಅಪ್ಪಣ್ಣ ಡಿಸ್ಕಸ್ ಮಾಡಿರೋ ಒಂದು ಲಾಸ್ಟ್ ಕೊನೆ ಸಿನಿಮಾ ಬಂದ್ಬಿಟ್ಟು ಅರಸು. ಅಲ್ಲ ಸರ್? ಹಾಂ. ಸೊ ಅವರಿಬ್ಬರು ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿರೋ ಕೊನೆ ಸಿನಿಮಾ ಬಂದ್ಬಿಟ್ಟು ಅರಸು. ಸೊ ಅದಕ್ಕೆ ಆ ಸಿನಿಮಾ ಎಲ್ಲರಿಗೂ ತುಂಬ, ನಮ್ಮ ಮನೇಲಿ ಫ್ಯಾಮಿಲಿಯಲ್ಲಿ ತುಂಬ ಹತ್ರವಾದಂಥ ಒಂದು ಸಿನಿಮಾ ಅದು. ಸೊ ತುಂಬ ಇಷ್ಟ ಆಯಿತು. ಆ ಸಾಂಗ್ಗಳು ತುಂಬ ಚೆನ್ನಾಗಿದೆ. ಅಂದರೆ ಸರ್, ಯೂಶಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಫಸ್ಟ್ ಎಲಿಮೆಂಟು ಕತೆ ಸರ್. ಎರಡನೇದ್ದು
ಸಿನಿಮಾದ ಪ್ರೊಡಕ್ಷನ್ ಹೌಸು, ನಿರ್ದೇಶಕರ ಜೊತೆಗೆ ಪ್ಯಾರಲಲ್ ಆಗಿ ಒಂದು ಪ್ಲೇಸ್ ತೊಗೊಳ್ಳೋಂಥದ್ದು ಸಂಗೀತ. ಆ ಕಾರಣಕ್ಕೆ ನಾನು ಜಸ್ಟ್ ರಿಲೇಟ್ ಮಾಡಿದೆ. ಸರಿ, ಕತೆಗಳ ವಿಚಾರಕ್ಕೆ ಹೆಂಗೆ ಸರ್? ಅಂದರೆ ಈಗಲೂ ಕತೆ ಬಂದಾಗ ಅಪ್ಪಾಜಿ ನೀವೆಲ್ಲ ಕೂತ್ಕೊಂಡು ಕೇಳ್ತೀರಾ? ಹಾಗೆ ಸಿನಿಮಾಗಳ ಕತೆ ಬಂದಾಗ ಎಲ್ಲರೂ ಕೇಳ್ತೀವಿ, ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತೀವಿ. ಈಗ ಫಸ್ಟ್ ನಾನು ಕೇಳ್ತೀನಿ, ಯಾಕಂದ್ರೆ ತುಂಬ ಕತೆಗಳಿರುತ್ತಲ್ಲ, ಎಲ್ಲದು ಕೇಳ್ಸೋಕ್ಕಲ್ಲ ತಂದೆಗೆ. ಸೊ ನನಗೆ ಅಷ್ಟು ಕತೆಗಳಲ್ಲಿ ಯಾವ ಕತೆಗಳು ಇಷ್ಟ ಆಗುತ್ತೆ ಅದನ್ನ ತಂದೆ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ತಂದೆನೂ ಕೂಡ ಆ ಡೈರೆಕ್ಟರ್ ಜೊತೆ ಮೀಟ್ ಆಗ್ತಾರೆ. ಸೊ ಅವ್ರದ್ದೊಂದಷ್ಟು ಇನ್ಪುಟ್ಸು, ಅವ್ರಿಗೆ ಏನು ಅನಿಸ್ತು ಕತೆ ಬಗ್ಗೆ ಅಂತ ಅವರು ಹೇಳ್ತಾರೆ ಡೈರೆಕ್ಟರ್ಗೆ. ಸೊ ಡೈರೆಕ್ಟರು ಒಂದಷ್ಟು ಡಿಸ್ಕಷನ್ ಮಾಡಿ ಯಾವ್ದು ಸಿನಿಮಾಗೆ ಏನು ಬೆಸ್ಟ್ ಅಂತ ನೋಡಿ ಅದನ್ನು ಮಾಡ್ತೀವಿ. ಎಷ್ಟು ರೀಸೆಂಟಾಗಿ ನಾನು ಶಿವಣ್ಣಂಗೆ ಮೀಟ್ ಮಾಡಿದಾಗ ಒಂದು ಜನ ಫ್ಯಾನ್ಸ್ ಕ್ವಶನ್ ಕೇಳೋರು, ಅಣ್ಣ ನಿಮ್ಮದು ಯುವ ಕಾಂಬಿನೇಷನ್ ಯಾವಾಗಣ, ನಿಮ್ಮದು ವಿನಯ್ ಕಾಂಬಿನೇಷನ್ ಯಾವಾಗಣ ಅಂತ. ಸರ್, ಈ ಕಾಂಬಿನೇಷನ್ಗೆ ತುಂಬ ಜನ ಕಾಯ್ತಾರೆ ಸರ್. ನಿಮಗೆ ಏನು ಅನಿಸುತ್ತೆ ಈ ಕಾಂಬಿನೇಷನ್? ಅಂದರೆ ಶಿವಣ್ಣ ಜೊತೆ ಅಂದರೆ ಆ ಥರ ಕಥೆಗಳು ಬರ್ತಾವೆ, ಫ್ಯೂಚರ್ ಗ್ಯಾರಂಟಿ ಬರ್ತಾವೆ. ಈ ಥರದ ಕಾಂಬಿನೇಷನ್ ನಿಮ್ಮದು ಯುವ ಅವ್ರದ್ದು, ನಿಮ್ಮದು ಶಿವಣ್ಣಂದು. ಆಮೇಲೆ ಅದೇ ಈ ಥರ ಕಾಂಬಿನೇಷನ್ಗಳಿಗೆ ಜನ ತುಂಬ ಖುಷಿ ಪಡ್ತಾರೆ, ತುಂಬ ಆಸೆ ಪಡ್ತಾರೆ. ಸೊ ಅದಕ್ಕೆ ಆ ಕಥೆನೂ ಅಷ್ಟೇ ಚೆನ್ನಾಗಿರಬೇಕು. ಆಮೇಲೆ ಆ ಟೈಮ್ ಅದೇ ಥರ ಬರಬೇಕು. ಕೂಡಿ ಬಂದಾಗಲೇ ಅದು ಆಗೋದು. ಅದನ್ನ ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡೋಕ್ಕಲ್ಲ. ಒಂದು ಕತೆ ಸಿಕ್ಕಿದಾಗ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡೋಕ್ಕಾಗತ್ತೆ. ಸೊ ಈ ಥರ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಕತೆ ಮಾಡಿಸಿದ್ರೆ ಅಷ್ಟು ಜಸ್ಟಿಸ್ ಆಗಲ್ಲ. ಸೊ ಒಂದು ಒಳ್ಳೆ ಕತೆ ಸಿಕ್ಕಿ ಇದರಲ್ಲಿ ಇವರಿಬ್ಬರು ಇಲ್ಲ 3 ಜನ ಆ್ಯಕ್ಟ್ ಮಾಡ್ಬೋದು ಅಂತ ಅನಿಸ್ದಾಗ ಮಾಡಿದ್ರೇ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಫೈನಲ್ ನೋಟ್ ಅಂದರೆ ಒಂದು ಸರಳ ಪ್ರೇಮ ಕತೆ ಫೆಬ್ರವರಿ 8ಗೆ ರಿಲೀಸ್ ಆಗ್ತಾಯಿದೆ. ವೀಕ್ಷಕರು ಯಾವ ಕಾರಣಕ್ಕೆ ನೋಡಬೇಕು ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಮಾಡಲಿರ್ತಾರೆ, ಈ ಸಿನಿಮಾಗೂ ನಾನು ಯಾಕೆ ನೋಡಲಿ ಅಂತ. ನೀವು ಒಬ್ಬ ಹೀರೋ ಆಗಿಲ್ಲ, ಒಬ್ಬ ಸಿನಿಮಾ ಪ್ರೇಮಿಯಾಗಿ, ದೊಡ್ಡ ಮನೆ ಒಬ್ಬ ಮೊಮ್ಮಗನಾಗಿ ಆಡಿಯನ್ಸ್ಗೆ, ನಿಮ್ಮನ್ನು ಪ್ರೀತಿಸೋ ಆಡಿಯನ್ಸ್ಗೆ ನಾನು ಇಷ್ಟಪಡ್ತೀನಿ. ಇದೊಂಥರ ವ್ಯಾಲೆಂಟೈನ್ಸ್ ಡೇ ವೀಕು, ಒಂದು ಒಳ್ಳೆ ಲವ್ ಸ್ಟೋರಿ ಬರ್ತಾ ಇದೆ, ಸಾಕಷ್ಟು ಕಾಮಿಡಿ ಇದೆ, ಫ್ಯಾಮಿಲಿ ಸಿನಿಮಾ, ಜೊತೆಗೆ ಒಂದಷ್ಟು ಒಳ್ಳೆ ಡೀಪ್ ಇಮೋಷನ್ಗಳಿದೆ, ಸಂಬಂಧಗಳ ಬಗ್ಗೆ ಇರೋ ಒಂದು ಕತೆ ಇದು. ಆಮೇಲೆ ಎಲ್ಲ ಥರ ಸಂಬಂಧಗಳು. ಸೊ ಈ ಥರ ಒಂದು ಸಿನಿಮಾ ನೋಡಿದ್ರೆ ನಿಮಗೆ ಒಂಥರ ಒಂದು ತೃಪ್ತಿಯಿಂದ ಥಿಯೇಟ್ರಿಂದ ಆಚೆ ಬರ್ಬೋದು. ಒಂದು 2 hours 10 minutes ಇದೆ. 2 hours 10 minutes ಖುಷಿಯಿಂದ ನಗ್ನಗ್ತಾ ಆಚೆ ಬರ್ಬೋದು ಥಿಯೇಟ್ರಿಂದ. ಸೊ ಅದಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆ್ಯಂಡ್ ಸಿಂಪಲ್ ಸುನಿ ಅವ್ರ ಬಗ್ಗೆ ಸರ್ ಮುಗಿಸ್ತು ಹೇಳದೆ ಹೋದರೆ ಅದು ರಾಂಗ್ ಆಗ್ಬಿಡುತ್ತೆ. ನಮ್ಮ ಫೇವ್ರೇಟ್ ಡೈರೆಕ್ಟರು ಸಿಂಪಲ್ ಸುನಿ ಅವರ ವರ್ಕ್ ಸ್ಟೈಲು, ಆ ಒಂದು ಸೆನ್ಸೇಷನ್ ರೈಟಿಂಗು, ಆ ಸ್ಪಾಂಟೇನಿಯಸ್ಸು, ಇದೆಲ್ಲವೂ ವಿನಯ್ ಅವರ ಕೆರಿಯರ್ಗೆ ಎಷ್ಟು ಪ್ಲಸ್ ಆಗುತ್ತೆ. ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ಸುನಿ ಅವರ ಸ್ಕ್ರಿಪ್ಟು, ಈ ಸಿನಿಮಾ, ಈ ಡೈರೆಕ್ಷನ್ನು, ನಿಮ್ಗೆ ಆ್ಯಕ್ಷನ್ ಕಟ್ ಹೇಳಿದಂಥ ರೀತಿ, ಅದೇ ಸುನಿ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿತ್ತು. ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಸುನಿ ಅವ್ರ ಹತ್ರ. ಸೊ ಅದರಿಂದ ನಾನು ಸಾಕಷ್ಟು ಕಲಿತೆ. ಅಂದರೆ ಎವ್ರಿ ಡೈರೆಕ್ಟರ್ ಜೊತೆ ನೀವು ಇನ್ನೂ ಮೋಲ್ಡ್ ಆಗಿ ಇನ್ನೂ ಬೆಟರ್ ಆಗಿ ಹೋಗ್ತಾನೆ ಇರ್ತೀವಿ. ಸುನಿ ಅವ್ರ ಜೊತೆ ಈಗ ಕಾಮಿಡಿ ಟೈಮಿಂಗ್ ಇರ್ಬೋದು. ಸೊ ಈಗ ಒಂದು ಕಾಮಿಡಿ ಮಾಡೋದು ಅದಕ್ಕೊಂದು ಟೈಮಿಂಗ್ ತುಂಬ ಇಂಪಾರ್ಟೆಂಟು. ಆಮೇಲೆ ಅವ್ರು ಸ್ಪಾಂಟೇನಿಯಸ್ ಆಗಿ ಹೇಗೆ ಲೈನ್ಸ್ನ ಇಂಪ್ರೂವೈಸ್ ಮಾಡ್ತಾರೆ. ಸೊ ಆವಾಗ ಒಂದು ಆ್ಯಕ್ಟರ್ಗೂ ಅದು ಸಖತ್ ಹೆಲ್ಪ್ ಆಗುತ್ತೆ. ಈಗ ಒಂದಿರೋ ಲೈನ್ನ ಇನ್ನೂ ಎಷ್ಟು ಬೆಟ್ರಾಗಿ ಹೇಳ್ಬೋದು, ಅದರಲ್ಲಿ ಏನು ಚೇಂಜಸ್ ಮಾಡ್ಬೋದು. ಸೊ ಅದೆಲ್ಲ ಸುನಿಯವರಿಂದ ತುಂಬ ಕಲಿತೆ. ಆಮೇಲೆ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ಗಳು, ಒಂದೊಂದ್ಸಲಿ ನಾವು ಒಂದೊಂದು ಚಿಕ್ಕ ಎಕ್ಸ್ಪ್ರೆಷನ್ ಬಗ್ಗೆ ಗಮನನೇ ಕೊಡೋಲ್ಲ. ಸೊ ಅದನ್ನೆಲ್ಲ ತೋರಿಸಿದ್ರು. ಸೊ ಸಾಕಷ್ಟು ಕಲಿತೆ ಅವರಿಂದ, ತುಂಬ ಚೆನ್ನಾಗಿತ್ತು. ಆಮೇಲೆ ಅವ್ರು ಅಷ್ಟೇ ಅದೇ ಸಿಂಪಲ್ ಸುನಿ ಅಂತಲೇ ಅವ್ರ ಹೆಸರಲ್ಲಿದೆ. ಕೋಪನೇ ಮಾಡ್ಕೊಳಲ್ಲ, ಟೆನ್ಷನ್ ಮಾಡ್ಕೊಳಲ್ಲ, ತುಂಬ ಕಾಮಾಗಿರ್ತಾರೆ. ಇಡೀ ಸಿನಿಮಾ ಫಸ್ಟ್ ಡೇ ಹೆಂಗಿದ್ರು ಲಾಸ್ಟ್ ಡೇನೂ ಅದೇ ಥರ ಮಾಡ್ಕೊಂಡೋಗಿ ಎಲ್ಲೂ ಒಂಥರ ಏರುಪೇರುನೇ ಇಲ್ಲ, ಅಷ್ಟು ನೀಟಾಗಿ ಡೈರೆಕ್ಷನ್ ಮಾಡ್ತಾರೆ. ಆ್ಯಂಡ್ ಜನವರಿ 2024 ಬಂತಲ್ಲ ಸರ್, ಜನ ಎಲ್ಲರೂ ಏನು ಮಾತಾಡ್ತಾರೆ ಅಂದರೆ, ಗುರು ಈ ವರ್ಷ ಬರುವಂತಹ ಪ್ರತಿಯೊಂದು ಕನ್ನಡ ಸಿನಿಮಾವನ್ನು ನಾವು ನೋಡೋಣ, ಪ್ರತಿ ಸಿನಿಮಾದವ್ರ ಎಫರ್ಟನ್ನ ರೆಸ್ಪೆಕ್ಟ್ ಮಾಡೋಣ, ಗೆಲ್ಸೋಣ. ಕಾಟೇರಾದ ಮೂಲಕ ಜನ ಹೇಗೆ ಥಿಯೇಟ್ರಿಗೆ ಬಂದ್ಯಾರೋ ಆ ಒಂದು ವಿಚಾರ ಕನ್ನಡದ ಎಲ್ಲ ಸಿನಿಮಾಗಳಿಗೂ ಅಪ್ಲಿಕೇಬಲ್ ಆಗಲಿ ಅಂತ ಆಡಿಯನ್ಸು ಸರ್ ದೊಡ್ಡ ಮಟ್ಟಕ್ಕೆ ಚರ್ಚೆ ಮಾಡ್ತಾರೆ, ಥಿಯೇಟ್ರಿಗೆ ಬರ್ತಾರೆ. ಈ ಥರದ ಕಾಟೇರ ಸಕ್ಸಸ್ಸು, ನಿಮ್ಮ ಸಿನಿಮಾಗಳು, ಪ್ರತಿಯೊಬ್ಬರು ಸಿನಿಮಾಗಳು ಜನ ನೋಡುವಂಥ ದೃಷ್ಟಿಕೋನದಲ್ಲಿ ಈ ಸಕ್ಸಸ್ನ ಹೇಗೆ ನೀವು ಡಿಫೈನ್ ಮಾಡ್ತೀವಿ ಸರ್? ಒಂದು ಫೈನಲ್ ಕ್ವಶನ್. ಅದು ತುಂಬ ಖುಷಿ ಆಯ್ತು. ಒಂದು ಕಲೆಕ್ಟಿವ್ ಆಗಿ ಅಷ್ಟು ಜನ ಎಲ್ಲ ನಮ್ಮ ಕನ್ನಡ ಆಡಿಯನ್ಸ್ ಕೂಡ ಈ ಥರ ಒಂದು ಸಿನಿಮಾ ಬಂದು ಪ್ರತಿ ಸಿನಿಮಾನ ಗೆಲ್ಲಿಸ್ಬೇಕು ಅಂದರೆ ಅದು ತುಂಬ ಹೆಮ್ಮೆಯಾದ ವಿಷಯ. ಅಂದರೆ ನಂಗೊಬ್ಬನಿಗೆ ಅಲ್ಲ, ಇಡೀ ಇಂಡಸ್ಟ್ರಿಗೆ ಹೆಮ್ಮೆಯಾದ ವಿಷಯ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಅಂದರೆ ಬರೀ ನಾವು ಆ್ಯಕ್ಟರ್ಗಳಲ್ಲ, ಅಲ್ಲಿ ಎಷ್ಟೋ ಡೈರೆಕ್ಟರ್ಗಳಿದ್ದಾರೆ, ಎಷ್ಟೋ ಏನಂತಾರೆ ಟೆಕ್ನಿಷಿಯನ್ಸ್ಗಳಿದ್ದಾರೆ, ಪ್ರೊಡಕ್ಷನ್ ಅವರಿದ್ದಾರೆ, ಲೈಟ್ ಆಫೀಸರ್ಗಳಿದ್ದಾರೆ, ಕತೆ ಬರೆಯೋರಿದ್ದಾರೆ. ಅದೊಂದು ದೊಡ್ಡ ಇಂಡಸ್ಟ್ರಿ, ದೊಡ್ಡ ಬೆಳೆದ ಒಂದು 1 ಲಕ್ಷ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ. ಸೊ
ಎಲ್ಲರ ಕೆಲಸ ಅದು. ಸೊ ಅದೊಂದು ದೊಡ್ಡ ಇಂಡಸ್ಟ್ರಿನ ಬೆಳೆಸ್ದಂಗೆ. ಸೊ ತುಂಬ ಖುಷಿ ಆಯ್ತು. ನಮ್ಮ ಆಡಿಯನ್ಸ್ ಅದೇ ಥರ ಯಾವಾಗಲೂ ಇರ್ತಾರೆ. ಸೊ ಅದಕ್ಕೆ ತುಂಬ ಖುಷಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸರಳ ಪ್ರೇಮ ಕಥೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ದೊಡ್ಡ ಮನೆಯ ಅಂದರೆ ನಿಮ್ಮನ್ನು ಪ್ರೀತಿಸುವಂಥ ಎಲ್ಲರೂ ನಿರಂತರ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗದಲ್ಲಿ ನೀವು ನಿರಂತರ ಸಿನಿಮಾಗಳು ಮಾಡ್ತಾ ಇರಿ. ಶಿವಣ್ಣ ಜೊತೆ ಮಾಡಿ, ಯುವ ಜೊತೆ ಮಾಡಿ, ಎಲ್ಲರ ಜೊತೆ ಮಾಡಿ, ಇಡೀ ಇಂಡಸ್ಟ್ರಿ ಮೂಲಕ ಆಡಿಯನ್ಸ್ನ ನೀವು ರಂಜಿಸಿ ಸರ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಅಂದರೆ ನಾನು ಮಾಡೋಂಥ ಸಿನಿಮಾ ತುಂಬ ಚೆನ್ನಾಗಿರಬೇಕು, ಕತೆ ಚೆನ್ನಾಗಿರಬೇಕು ಅಂತಂದರು. ದೊಡ್ಡ ಮನೆಯ ರಾಜವಂಶದ ಎಲ್ಲ ಅಭಿಮಾನಿಗಳು ತಪ್ಪದೇ ನೋಡಬೇಕಂತ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ಫೆಬ್ರವರಿ 8ಕ್ಕೆ ರಿಲೀಸ್ ಆಗ್ತದೆ. ಮಿಸ್ ಮಾಡದೆ ಥಿಯೇಟರ್ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.